ಭೀಷ್ಮ ವಿದುರರು ಸಾಕು ನಿಮ್ಮೊಳು ನೂರು ನಿಮ್ಮಳು ನೂರು ಸಾಕು ನಾಲ್ವರು ಆ ಕುಮಾರರು ಬೇರೆ ನೀನಿವುದು ಒಬ್ಬ ಬೇರೆ ಎಂದು ನೂಕಿ ಸೂರುಳು ಮಾಡಿಬಿಟ್ಟರೆ ನಾಲ್ಕು ಜಾವದೊಳಿಗರು ನಾಲ್ಕು ಜಾವದೊಳಿಗರು ಮರುದಿನವೇ ಆ ಕುಮಾರರು ತಮ್ಮೊಳ್ ಒಂದಾಗಿಗರು ಗೆಳೆಯಾಗಿ. ಇನ್ನು ದೊಡ್ಡವರು ಸಂಧಾನ ಸಮಾಧಾನ ಮಾತ್ರ ಆಡಲೇಬೇಕಲ್ಲ. ಆಕೆವಾಳರು ಭೀಷ್ಮ ವಿದುರರು. ಆಕೆವಾಳರು ಅಂದರೆ ಪೋಷಕರು, ವಾರ್ಡನ್ ಅಂತೀವಲ್ಲ ಹಾಗೆ, ಮೆಂಟಾರ್ಸ್, ನೋಡ್ಕೊಳ್ಳುವಂಥವ್ರು, ಪಾಲಕರು ಇವರು. ಇಲ್ಲಿ ಆ ಪಾಲಕರಾದಂಥ ಭೀಷ್ಮ ವಿದುರ ಇವರಿಬ್ಬರು ಈ ಮಕ್ಕಳ ದೂರಗಳೆಲ್ಲ ಕೇಳಿದ್ರು. ಕೇಳಿ ಒಂದು ಹಿಯರಿಂಗ್ ಕೊಟ್ಟು ವಿಚಾರ ಮಾಡಿ ಹೇಳ್ತಾರೆ, ಸಾಕು ಈ ಜಗಳ, ನಿಮ್ಮಲ್ಲಿ 104 ಜನ ಬೇರೆ ಇರಿ, ಭೀಮ ನೀನೊಬ್ಬನೇ ಬೇರೆ ಇದ್ಬಿಡು, ನೀವಿಬ್ರು ಸೇರಬೇಡಿ, ಸೇರಿದ್ರೆ ಬರೀ ಗಲಾಟೆ ಅಂತ ಹೇಳಿ ಏನೋ ಒಂದು ಆ ಕ್ಷಣಕ್ಕೆ ಬೇಕಾದ ಒಂದು ನಿರ್ಧಾರವನ್ನು ಹೇಳ್ತಾರೆ. ಆ ಮಕ್ಕಳಿಂದ ಭಾಷೆನೂ ತಗೊಳ್ತಾರೆ, ಹೌದು ಅಂತ ಹೇಳಿ ಒಪ್ಕೊಳ್ಳಿಂದ. ಸೂರುಳು ಅಂದರೆ ಶಪಥವನ್ನು ಮಾಡಿಸ್ತಾರೆ. ಸರಿ, ಅಲ್ಲಿಂದ ಮುಂದೆ 4 ಜಾವದೊಳಿಹರು ಅಂದರೆ ಅರ್ಧ ದಿವಸ ಎಲ್ಲರೂ ಶಾಂತವಾಗಿರ್ತಾರೆ. ಆ ಅರ್ಧ ದಿವಸ ಯಾವುದು? ಕತ್ತಲಾದಾಗಿಂದ ಮತ್ತೆ ಬೆಳಕು ಹರಿಯೋವರೆಗಷ್ಟೇ, ಚಟುವಟಿಕೆ ಇಲ್ಲ, ಮತ್ತೆ ನಿದ್ದೆ ಮಾಡೋದು, ಊಟ ಮಾಡೋದು, ಅವ್ರವ್ರದ್ದೇ ಕೆಲಸಗಳು. ಸೊ ಆ 4 ಜಾವ ಮಾತ್ರ ಜಗಳ ಇಲ್ಲ, ಕದನ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರವರು ಇರ್ತಾರೆ. ಮತ್ತೆ ಮರುದಿನ ಆ ಕುಮಾರರು ತಮ್ಮೊಳು ಒಂದಾಗಿಹರು ಗೆಳೆಯಾಗಿ. ಮತ್ತೆ ಎಲ್ಲ ಸೇರ್ಕೊಳ್ಳೋ, ಹಿಂದಿಂದೆಲ್ಲ ಮರೆತು ಹೋಯ್ತು, ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದು. ಮತ್ತೆ ಎಲ್ಲ ಬೆಳಕು ಹರಿಯೋ ಹೊತ್ತಿಗೆ ಹಿಂದಿನ ದಿವಸದ ಸಿಟ್ಟು, ಬೇಸರ ಎಲ್ಲವನ್ನು ಮರೆತು ಮಾರನೇ ದಿವಸ ಆ ಮಕ್ಕಳು ತಮ್ಮೊಳೊಂದಾಗಿಹರು, ಎಲ್ಲರೂ ತಮ್ಮಲ್ಲಿ ಒಂದಾಗಿ ಸ್ನೇಹಿತರಾಗಿ ದಿನದ ಆಟವನ್ನು ಪ್ರಾರಂಭ ಮಾಡ್ತಾರೆ. ಒಂದು ದಿನ ನೂರಾರು ಮಾನಿಸರೊಂದು ಗೆಳೆಯಲಿ ಪುರದ ಹೊರಗಿವುದೊಂದು ಠಾವು ಪ್ರಮಾಣ ವೃಕ್ಷವ ಕಂಡು ನೂರಾರು ಮಾನಿಸರು ನಡೆತರಲು ಬಂದು ನಿಂದರು ಕೋಲ ಬಿಸುಟು ಈ ವೃಂದ ಹತ್ತಿದು ಮರನನು ಇವನೈ ತಂದು ತಂದೆಡೆಯಾಡಿ ಬಳಲಿದು ಇವನು ಭೀಮನೈ ತಂದು ತಂದೆಡೆಯಾಡಿ ಬಳಲಿದು ನೋಡಿದನು. ಹೀಗೆ ಆಟ, ಗೆಳೆತನ, ಸಂಧಾನ, ಜಗಳ ರಾತ್ರಿ ಹಗಲು ಕಳೀತಾ ಹೋಗ್ತಾ ಇದೆ ನಿತ್ಯ. ಅಂಥ ಒಂದು ದಿವಸ 100 ಮಾನಿಸರು, 100 ಹುಡುಗರು ಏಕಸಮ್ಮತವಾದ ಸ್ನೇಹದಲ್ಲಿ ಎಲ್ಲ ವಂಶಮತದಿಂದ ಆಟ ಆಡುವುದಕ್ಕೆ ಅಂತ ಹೇಳಿ ಹಸ್ತಿನಾಪುರದ ಹೊರಗಡೆ ಯಾವುದೋ ಒಂದು ಸ್ಥಳದಲ್ಲಿ ವಿಶಾಲವಾದ ಒಂದು ವಟವೃಕ್ಷ ಇರುತ್ತೆ. ಅಲ್ಲಿಗೆ ಹೋಗ್ತಾರೆ. ಆಟ ಆಡೋದು ತುಂಬ ಚೆನ್ನಾಗಿದೆ ಈ ಮರ ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗ್ತಾರೆ.
ಎಲ್ಲರೂ ಅಲ್ಲಿ ಬಂದ ಮೇಲೆ ಬಹುಶಃ ಮರಕೋತಿ ಹಾಗೆ ಯಾವುದೋ ಒಂದು ಆಟ ಇರಬೇಕು. ಎಲ್ಲರೂ ಮರವನ್ನು ಹತ್ತಿ ಬಿಡ್ತಾರೆ. ಒಂದು ಕೋಲನ್ನು ಎಲ್ಲ ದೂರಕ್ಕೆ ಬೀಸಾಡ್ತಾರೆ. ಅವನು ದೂರದಿಂದ ಆ ಕೋಲನ್ನು ತಗೊಂಡು ಬರೋದ್ರೊಳಗೆ ಇವರೆಲ್ಲ ಮರ ಹತ್ತಿ ಕೂತು ಬಿಡ್ತಾರೆ. ಸರಿ, ಭೀಮ ಬರ್ತಾನೆ. ಅವನು ಅಲ್ಲೆಲ್ಲ ಹುಡುಕಾಡ್ಕೊಂಡು ಓಡಾಡ್ಕೊಂಡು ಬರೋ ಹೊತ್ತಿಗೆ ಅಷ್ಟೊತ್ತಿಗೆ ಸಾಕಾಗಿರುತ್ತೆ ಅವನಿಗೆ. ಆ ಕೋಲನ್ನು ತಗೊಂಡು ಬಂದು ಎಡೆಯಾಡಿ ಬಳಸಿ ಅಲೆದಾಡಿ ಆಯಾಸ ಹೊಂದಿ ಆ ಮರ ನೋಡ್ತಾನೆ. ಎಲ್ಲರೂ ಆ ಮರದಲ್ಲಿ ಕೂತ್ಕೊಂಡಿದ್ದಾರೆ.